ಬೆಂಗಳೂರು ಹೃದಯ ಭಾಗದಲ್ಲಿರುವ ಕೆಸಿ ಜನರಲ್ ಆಸ್ಪತ್ರೆ ಅವ್ಯವಸ್ಥೆಯ ಆಗರವಾಗಿದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಲಿಫ್ಟ್ ಇದೆ, ಆದರೆ ಕೆಲಸ ಮಾಡ್ತಿಲ್ಲ. ಸಾರ್ವಜನಿಕರ ಸೇವೆಗಾಗಿ ಲಿಫ್ಟ್ ಸೌಲಭ್ಯ ಎಂದು ಬೋರ್ಡ್ ಮಾತ್ರ ಇದೆ. ಲಿಫ್ಟ್ ಮಾತ್ರ ಕೆಟ್ಟು ನಿಂತು ಧೂಳು ಹಿಡಿದಿದೆ. ಲಿಫ್ಟ್ ಇಲ್ಲದಕ್ಕೆ ಗರ್ಭಿಣಿಯರು, ಸಿಬ್ಬಂದಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿನಿತ್ಯ ಆಸ್ಪತ್ರೆಗೆ ನೂರಾರು ರೋಗಿಗಳು ಬರ್ತಾರೆ, ಆದರೆ ಮೇಲಿನ ಮಹಡಿಗಳಿಗೆ ಹೋಗಲು ರೋಗಿಗಳಿಗೆ ಸೂಕ್ತ ಅನುಕೂಲವಿಲ್ಲ. ಲಿಫ್ಟ್ ಇಲ್ಲದೆ ಮೆಟ್ಟಿಲು ಹತ್ತಲು ಗರ್ಭಿಣಿಯರು ಕಷ್ಟಪಡ್ತಿದ್ರೆ ಅವರನ್ನ ಕರೆದೊಯ್ಯಲು ಸಿಬ್ಬಂದಿ ಕೂಡ ಹರಸಾಹಸ ಪಡ್ತಿದ್ದಾರೆ. ಆಸ್ಪತ್ರೆಯ ಮೊದಲ ಮಹಡಿಯಲ್ಲಿ ಡೆಲಿವರಿ OPD ಇದ್ರೆ, ಎರಡನೇ ಮಹಡಿಯಲ್ಲಿ ಬಾಣಂತಿ ಮತ್ತು ಮಗುವಿನ ಆರೈಕೆ ಕೊಠಡಿ ಇದೆ. ಸಚಿವರ ಫ್ಲಾಟ್ಗೆ ಕರೆಂಟ್ ಕಟ್ ಮಾಡಿದ್ದಕ್ಕೆ FIR ದಾಖಲಿಸಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಸದ ದರ್ಬಾರ್ ನಡೀತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಸಚಿವ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ಆಡಿದ್ದೇ ಆಟ ಆಗಿದೆಯಂತೆ. ಅಸೋಸಿಯೇಷನ್ ಅನುಮತಿ ಇಲ್ಲದೆ ಪ್ರತಿಷ್ಠಿತ ಆಲಿ ಆಸ್ಕರ್ ರಸ್ತೆಯಲ್ಲಿನ ಕೃಷ್ಣ ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ ನವೀಕರಣ ಮಾಡಿಸಿದ್ದಾರೆ. ಇದರಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ಕಿರಿಕಿರಿ ಉಂಟಾಗಿದೆ. ಈ ಬಗ್ಗೆ ನಿವಾಸಿಗಳು ಅಸೋಸಿಯೇಷನ್ಗೆ ದೂರು ನೀಡಿದ್ದು, ದೂರಿನ ಹಿನ್ನೆಲೆ ಮ್ಯಾನೇಜರ್ ಚಂದ್ರಕುಮಾರ್ ಸೆಕ್ರೆಟರಿ ಅನುಮತಿ ಪಡೆದು ಆ ಫ್ಲಾಟ್ನ ಕರೆಂಟ್ ಕಟ್ ಮಾಡಿಸಿದ್ದಾರೆ. ಈ ಫ್ಲಾಟ್ ಸಾಗರ್ ಖಂಡ್ರೆ ಹೆಸರಿನಲ್ಲಿದ್ದು, ಕರೆಂಟ್ ಕಟ್ ಆದ ಸಿಟ್ಟಿಗೆ ಅಪಾರ್ಟ್ಮೆಂಟ್ ಸೆಕ್ರೆಟರಿ ಮತ್ತು ಮ್ಯಾನೇಜರ್ ಮೇಲೆ FIR ದಾಖಲಿಸಲಾಗಿದೆ. ಮಳೆಗಾಲ ಆರಂಭಕ್ಕೂ ಮುನ್ನ ಬೆಂಗಳೂರಿನ ರಸ್ತೆಗಳಿಗೆ ಡಾಂಬರೀಕರಣದ ಭಾಗ್ಯ ದೊರೆತಿದೆ. ಬೆಂಗಳೂರಿನ 218 ರಸ್ತೆಗಳಿಗೆ ಡಾಂಬರು ಭಾಗ್ಯ ದೊರೆತಿದ್ದು, 218 ರಸ್ತೆಗಳಿಗೆ ಹೊಸದಾಗಿ ಡಾಂಬರೀಕರಣ ಮಾಡಲು ಪಾಲಿಕೆ ಮುಂದಾಗಿದೆ. 694 ಕೋಟಿ ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣ ಮಾಡಲು ಪ್ಲಾನ್ ಮಾಡಿದ್ದು, ಮಳೆಗಾಲದ ವೇಳೆಗೆ ಅವಾಂತರಗಳು ಸಂಭವಿಸಿದಂತೆ ಡಾಂಬರೀಕರಣ ಮಾಡಲು ರಸ್ತೆಗಳನ್ನು ಗುರುತು ಮಾಡಲಾಗಿದೆ. 384 ಕಿಲೋಮೀಟರ್ ಉದ್ದ ಒಳಗೊಂಡ ರಸ್ತೆಗೆ ಒಳ ಡಾಂಬರೀಕರಣ ನಡೆಯಲಿದೆ. 2024-25ನೇ ಸಾಲಿನಲ್ಲಿ 300 ಕೋಟಿ ರಸ್ತೆ ಡಾಂಬರೀಕರಣಕ್ಕೆ ಬಳಸಲಾಗಿದೆ. 2025-26ನೇ ಸಾಲಿನಲ್ಲಿ 394 ಕೋಟಿ ಹಣವನ್ನ ರಸ್ತೆ ಡಾಂಬರೀಕರಣಕ್ಕೆ ಮೀಸಲಿಡಲು ಅಂದಾಜಿಸಲಾಗಿದೆ. ಸರ್ಕಾರದಿಂದ ಅನುಮೋದನೆ ಸಿಕ್ಕಿದ್ದು, ಡಾಂಬರೀಕರಣ ಕಾರ್ಯ ಶೀಘ್ರದಲ್ಲೇ ಆರಂಭ ಆಗಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.